ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶೌರ್ಯ, ದೈವಿಕ ಶಕ್ತಿ ಮತ್ತೆ ಪ್ರೀತಿ ಈ ಮೂರೂ ಸೇರಿದ ಒಂದು ಅದ್ಭುತ ಪೌರಾಣಿಕ ಕಥೆಯನ್ನ ಕೇಳೋಣ. ಇದು ಶ್ರೀಕೃಷ್ಣ ಮತ್ತು ಸತ್ಯಳ ವಿವಾಹದ ರೋಚಕ ಪ್ರಸಂಗ. ಒಂದು ಕ್ಷಣ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ 7 ಬಲಿಷ್ಠ ಗೂಳಿಗಳನ್ನ ಪಳಗಿಸೋಕೆ ಸಾಧ್ಯನಾ? ಒಬ್ಬೊಬ್ಬ ಕೇಳೋಕೆನೇ ಅಸಾಧ್ಯ ಅನ್ಸುತ್ತೆ ಅಲ್ವಾ? ಆದ್ರೆ ಇದೇ ಪ್ರಶ್ನೆ ನಮ್ಮ ಇವತ್ತಿನ ಕಥೆಯ ಕೇಂದ್ರಬಿಂದು. ಸಾರಿ, ಹಾಗಿದ್ರೆ ಕಥೆ ಶುರುವಾಗೋದೇ ಸತ್ಯಳ ಸ್ವಯಂವರದಿಂದ. ಆದ್ರೆ ಇದು ನಾವಂದ್ಕೊಂಡ ಹಾಗೆ ಸುಮ್ನೆ ಹೂವಿನ ಹಾರ ಹಾಕೋ ಸ್ವಯಂವರ ಅಲ್ಲ. ಇದೊಂದ್ ರೀತಿ ಜೀವವನ್ನೇ ಪಣಕ್ಕಿಡ್ಬೇಕಾದ ಪರಾಕ್ರಮದ ಪರೀಕ್ಷೆಯಾಗಿತ್ತು. ಹಾಗಾದ್ರೆ ಈ ಕಥೆಯ ನಾಯಕಿಯಾರು? ಆಕೆಯೇ ಕೋಸಲದ ರಾಜಕುಮಾರಿ ನಗ್ನಜಿತಿ. ಸೌಂದರ್ಯಕ್ಕೆ ಸೌಂದರ್ಯ, ಸದ್ಗುಣಕ್ಕೆ ಸದ್ಗುಣ. ಎಲ್ಲರೂ ಆಕೆಯನ್ನ ಪ್ರೀತಿಯಿಂದ ಸತ್ಯ ಅಂತಾನೆ ಕರೀತಿದ್ರು. ಇವಳ ತಂದೆ ರಾಜ ನಗ್ನಜಿತ ಕೂಡ ದೊಡ್ಡ ಪರಾಕ್ರಮಿ. ಇಲ್ಲಿಂದ ನೋಡಿ ಕಥೆ ಒಂದು ಸಖತ್ ಟ್ವಿಸ್ಟ್ ತಗೊಳುತ್ತೆ. ರಾಜ ತನ್ನ ಮಗಳ ಮದುವೆಗೆ ಒಂದು ಕಂಡೀಷನ್ ಹಾಕ್ತಾನೆ. ಅಬ್ಬಾ, ಅದು ಎಂಥ ಷರ್ತು ಗೊತ್ತಾ? ಕೇಳಿದ್ರೇನೆ ಮೈ ಜುಮ್ಮನ್ನುತ್ತೆ. ರಾಜನ ಘೋಷಣೆ ಇಡೀ ರಾಜ್ಯದೆಲ್ಲ ಪಸರಿಸಿತು. ಕೇಳ್ರಪ್ಪೋ ಕೇಳ್ರಿ, ನನ್ನ ರಾಜ್ಯದ 7 ಅತಿ ಕ್ರೂರ ಗೂಳಿಗಳನ್ನ ಯಾರು ಒಂದೇ ಬಾರಿಗೆ ಪಳಗಿಸ್ತಾರೋ ಅವರಿಗೆ ನನ್ನ ಮಗಳು ಸತ್ಯಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಇದು ಬರೀ ಸವಾಲಲ್ಲ, ಇದು ಒಂದು ರೀತಿ ನೇರವಾಗಿ ಸಾವಿಗೆ ಕೊಟ್ಟ ಆಹ್ವಾನದಂತಿತ್ತು. ನೆನಪಿರ್ಲಿ, ಒಂದಲ್ಲ 7 ಬರೋಬ್ಬರಿ 7 ಗೂಳಿಗಳು. ಅಂದ್ಹಾಗೆ ಇವು ಸುಮ್ನೆ ಸಾಮಾನ್ಯ ಗೂಳಿಗಳೆಲ್ಲ. ಬೆಂಕಿ ಉಗುಳೋ ತರದ ಕಣ್ಣುಗಳು, ಚೂಪಾದ ಕೊಂಬುಗಳು, ಯಾರ ಕೈಗೂ ಸಿಗದೇ ಇರೋ ರಾಕ್ಷಸರ ಥರ ಇದ್ವು. ಅಷ್ಟೂ ಗೂಳಿಗಳನ್ನ ಒಂದೇ ಪ್ರಯತ್ನದಲ್ಲಿ ಕಂಟ್ರೋಲ್ ಮಾಡ್ಬೇಕಿತ್ತು. ಈ ಸವಾಲಿನ ಸುದ್ದಿ ಕಾಡಿಗಿಚ್ಚಿನಂತೆ ಹರಡ್ತು. ನಾನು ಪರಾಕ್ರಮಿ, ನಾನು ಶೂರ ಅಂತ ಹೇಳ್ಕೊಂಡು ದೇಶದ ಮೂಲೆ ಮೂಲೆಯಿಂದ ರಾಜಕುಮಾರರು ಬಂದ್ರು. ಆದ್ರೆ ಏನಾಯ್ತು? ಆ ಗೂಳಿಗಳ ಮುಂದೆ ಅವರ ಶೌರ್ಯ ಎಲ್ಲ ಮಣ್ಣು ಪಾಲಾಯ್ತು. ಕೆಲವರಿಗೆ ಗಾಯಗಳಾದವು, ಇನ್ನು ಕೆಲವರು ಜೀವ ಉಳಿದ್ರ ಸಾಕು ಅಂತ ಓಡಿಹೋದ್ರು. ಪೂರ್ತಿ ಅಖಾಡ ಸೋಲಿನಿಂದನೇ ತುಂಬಿ ಹೋಗಿತ್ತು. ಹೀಗೆ ಎಲ್ಲೆಲ್ಲೂ ನಿರಾಶೆನೇ ತುಂಬಿದ್ದಾಗ ಅಸಾಧ್ಯ ಅಂತ ಎಲ್ಲರೂ ಕೈಚೆಲ್ಲಿದ್ದ ಆ ಸವಾಲನ್ನ ಸಾಧ್ಯ ಮಾಡೋಕೆ ಒಬ್ಬ ದೈವಿ ಪುರುಷನ ಎಂಟ್ರಿಯಾಗುತ್ತೆ. ಬೇರೆ ಯಾರು? ನಮ್ಮ ದ್ವಾರಕಾಧೀಶ ಶ್ರೀಕೃಷ್ಣನೇ. ಎಲ್ರೂ ಇದಾಗೋಲ್ಲ ಅಂತ ಬಿಟ್ಟು ಹೋಗಿದ್ದ ಆ ಸವಾಲೆಲ್ಲ ಸ್ವೀಕರಿಸೋಕೆ ಶ್ರೀಕೃಷ್ಣ ಕೋಸಲದ ರಾಜಸಭೆಗೆ ಬರ್ತಾನೆ. ಅವನ ಮುಖದಲ್ಲಿದ್ದ ತೇಜಸ್ಸನ್ನ ನೋಡಿ ಅಲ್ಲಿ ಸೋತು ಸುಣ್ಣಾಗಿದ್ದ ಜನರಲ್ಲಿ ಎಲ್ಲೋ ಒಂದು ಕಡೆ ಒಂದು ಹೊಸ ಭರವಸೆ ಮೂಡಿತು. ಇನ್ನು ಮುಂದೆ ನಡೀಬಹುದು ಇದೆಲ್ಲ, ಅದನ್ನ ಇತಿಹಾಸದಲ್ಲಿ ಯಾರೂ ನೋಡಿರ್ಲಿಲ್ಲ. ಇದು ಕೇವಲ ಶಕ್ತಿ ಪ್ರದರ್ಶನ ಆಗಿರ್ಲಿಲ್ಲ, ಇದು ಸಾಕ್ಷಾತ್ ದೈವತ್ವವೇ ಭೂಮಿಗೆ ಇಳಿದು ಬಂದು ಮಾಡಿದ ಒಂದು ಅಸಾಧಾರಣ ಪವಾಡ. ಕೃಷ್ಣ ಬೇರೆಯವರ ತರ ಗುಳಿಗಳ ಮೇಲೆ ನುಗ್ಗಲಿಲ್ಲ. ಬದಲಿಗೆ ಒಂದು ಅದ್ಭುತನೇ ನಡೆದುಹೋಯ್ತು. ಎಲ್ಲರೂ ನೋಡ್ತಾ ಇರ್ಬೇಕಾದ್ರೇನೆ ಒಬ್ಬನೇ ಕೃಷ್ಣ 7 ರೂಪಗಳನ್ನು ತಾಳಿದ. ಪ್ರತಿರೂಪವೂ ಲೀಲಾಜಾಲವಾಗಿ ಒಂದೊಂದು ಗೂಳಿಯನ್ನ ಎದುರಿಸಿ ಅವುಗಳ ಜೊತೆ ಆಟ ಆಡಿದ ಹಾಗೆ ಪಳಗಿಸಿಬಿಟ್ಟಿತು. ವಾವ್! ವ್ಯತ್ಯಾಸವನ್ನ ನೋಡಿದ್ರಾ? ತುಂಬಾ ಸ್ಪಷ್ಟವಾಗಿತ್ತು. ಮನುಷ್ಯರ ಶಕ್ತಿ ಎಲ್ಲಿ ಸೋತ್ಹೋಯ್ತೋ ಅಲ್ಲಿ ದೈವೀ ಶಕ್ತಿ ಆರಾಮಾಗಿ ಗೆದ್ದುಬಿಟ್ಟಿತ್ತು. ಇದು ಬರೀ ಸ್ಪರ್ಧೆಯಲ್ಲಿ ಗೆದ್ದಿದ್ದಲ್ಲ, ಇದು ದೈವಿಕ ಸಂಕಲ್ಪದ ಒಂದು ಪ್ರದರ್ಶನ. ಇಂಥ ಒಂದು ಅದ್ಭುತ ಪರಾಕ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲೇಬೇಕಲ್ವಾ? ಹೌದು, ಕಥೆ ಈಗ ಶೌರ್ಯಕ್ಕೆ ತಕ್ಕ ಮದುವೆಯತ್ತ ಸಾಗುತ್ತೆ. ಕೃಷ್ಣನ ಈ ಅದ್ಭುತವನ ಕಣ್ಣಾರೆ ಕಂಡ ರಾಜ ನಗ್ನಜಿತನಿಗೆ ಎಲ್ಲಿಲ್ಲದ ಸಂತೋಷ. ಅಬ್ಬಾ, ನಾನು ಹುಡುಕ್ತಿದ್ದ ನಿಜವಾದ ವೀರ ಸಿಕ್ಕ ಅನ್ನೋ ತೃಪ್ತಿಯಿಂದ ತುಂಬಾ ವೈಭವವಾಗಿ ತನ್ನ ಮಗಳು ಸತ್ಯಳನ್ನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಕೇಳಿ. ನಗ್ನಜಿತಿಯನ್ನ ಯಾಕೆ ಸತ್ಯ ಅಂತ ಕರೀತಿದ್ರು ಗೊತ್ತಾ? ಯಾಕಂದ್ರೆ ಆಕೆ ಸತ್ಯ ಮತ್ತು ಧರ್ಮದ ಪ್ರತಿರೂಪ ಆಗಿದ್ಲು. ಅದಕ್ಕೆ ನೋಡಿ, ಧರ್ಮಸ್ವರೂಪಿಯಾದ ಕೃಷ್ಣನೇ ಆಕೆಯನ್ನ ಮದುವೆಯಾಗಿದ್ದು. ಎಷ್ಟು ಸರಿಯಲ್ವಾ? ಹಾಗಾಗಿ ಇದನ್ನ ಬರೀ ಒಂದು ಮದುವೆಯ ಕಥೆ ಅಂತ ಅನ್ಕೋಬೇಡಿ. ಇದು ಶ್ರೀಕೃಷ್ಣನ ದೈವಿಕ ಶಕ್ತಿ ಮತ್ತು ಅವನ ಅಸಾಮಾನ್ಯ ಶೌರ್ಯಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿ ಇವತ್ತಿಗೂ ನಿಲ್ಲುತ್ತೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಕಥೆ ಕೇವಲ ಒಬ್ಬ ವೀರನ ಶಕ್ತಿ ಪ್ರದರ್ಶನವಷ್ಟೇನಾ, ಅಥವಾ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿದ್ದ ರಾಜಕುಮಾರಿಯನ್ನ ಪಡೆಯಲು ನಡೆದ ಧರ್ಮದ ಗೆಲುವ? ಇದ್ರ ಬಗ್ಗೆ ಯೋಚಿಸಿ ನೋಡಿ.